ಸರ್, ಒಬ್ಬ ಚಿತ್ರನಟ ಅಂದಮೇಲೆ ನ್ಯೂಸ್ ಪೇಪರ್ಗಳು ನಮಗೂ ಬಹಳ ಕ್ಲೋಸ್ ಆಗಿ ಸಂಬಂಧ ಇರುತ್ತೆ. ನ್ಯೂಸ್ ಪೇಪರ್ ಅವರು ನಮ್ಮ ಬಗ್ಗೆ ಬರೀತಾರೆ, ನಮ್ಮ ಪಿಕ್ಚರ್ ಬಗ್ಗೆ ರಿವ್ಯೂ ಮಾಡ್ತಾರೆ, ಕೆಲವು ಒಳ್ಳೆ ವಿಷಯಗಳು ಬರುತ್ತೆ, ಕೆಲವು ಊಹೆ ಪೋಹೆಗಳು ಬರುತ್ತೆ. ಇದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ನೀವು ನ್ಯೂಸ್ ಪೇಪರ್ಗೆಲ್ಲ? ನಾನು ಒಂದು ಏನು ಅನ್ಕೊಂಡಿದ್ದೀನಿ ಅಂದರೆ, ಮಾಧ್ಯಮ ಮತ್ತು ಸಿನಿಮಾ ಎರಡು ಒಂದು ನಾಣ್ಯದ ಎರಡು ಮುಖಗಳು. ಬಹುಶಃ ನಮ್ಮನ್ನ ತುಂಬ ತಿದ್ದಿದವ್ರು ಯಾರು ಅಂದ್ರೆ ಅವರೇನೆ. ಪೇಪರ್ 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 ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಹಲೋ ಹಲೋ, ಕೊಡಪ್ಪ, ಏನ್ ಬಿಸಿ ಬಿಸಿ ಸುದ್ದಿ? ಸರ್, ಚಿತ್ರನಟನಿಂದ ಹುಡುಗಿಯ ಕಿಡ್ನಾಪ್ ಸರ್. ಇದು ಏನ್ ಪೇಪರ್ ಇದಲ್ಲ? 1986. 86 ಪೇಪರ್ ಈಗ ಮಾಡ್ತಿದ್ದೀನೋ? ನೆನ್ನೆ ಪೇಪರ್ ನಾವು ಇವತ್ತು ಓದಲ್ಲ. ಏನೋ ಇದು, ಏನ್ ಬರ್ತಿದ್ಯಾ ಇದು? ಇಲ್ಲಿದೆ ನೋಡಿ ಸರ್ ವಿಶೇಷ. ಚಿತ್ರನಟನಿಂದ ಹುಡುಗಿಯ ಕಿಡ್ನಾಪ್. ಸರ್, ಇವ್ರನ್ನೆಲ್ಲ ನೋಡಿತರ ಇದಲ್ಲ? ಇವ್ರನ್ನ ಯಾರ ಇದು? ಇಲ್ಲೇನ್ ನೋಡ್ತೀರಾ ಸರ್? ಅಲ್ಲಿ ನೋಡಿ. ಅವ್ರೇನ ಇವರು? ಹೌದೇ ಸರ್. ಸರ್, ಇದೇನು ಸರ್ ಹಳೆ ಪೇಪರ್ ಇದು? ರೈಟ್, ಥ್ಯಾಂಕ್ ಯು. ಎಸ್ ಸರ್, ಈ ತರ ಒಂದು ನ್ಯೂಸ್ ಸಂಜೆವಾಣಿಯಲ್ಲಿ 86ರಲ್ಲಿ ಬರುತ್ತೆ. ಚಿತ್ರನಟನಿಂದ ಹುಡುಗಿಯ ಕಿಡ್ನಾಪ್ ಅಂತ. ಏನ್ ನಡೀತು ಎಕ್ಸಾಕ್ಟ್ ಆಗಿ ಜಗ್ಗೇಶ್ ಅವರೇ? ಅದು ಆ್ಯಕ್ಚುಲಿ ಏನಾಯಿತು, ನಾವು 84ರಲ್ಲಿ ಮದುವೆ ಆದಾಗ, ಮದುವೆ ಆಗಿದ್ದ 3ನೇ ದಿನನೇ ಗೊತ್ತಾಯಿತು ತಂದೆ ಅವ್ರನ್ನ ಕರ್ಕೊಟ್ಟೋದು. ನಮಗೆ ಅವ್ರಿಗೆ ಸುಮಾರು 1 ವರ್ಷ 7 ತಿಂಗಳು ಸಂಪರ್ಕ ಇಲ್ಲ. ಇದಾದಮೇಲೆ ನನಗೆ ತಿರ್ಗಾ ಅವರು ಸಂಪರ್ಕಕ್ಕೆ ಸಿಗ್ತಾರೆ. ಸಿಕ್ಕಿದ ಮೇಲೆ ನಾನು ಡಿಸೈಡ್ ಮಾಡಿದೆ, ಇನ್ನು ನೀವೆಲ್ಲ ವೇಟಿಂಗ್ ಗೀಟಿಂಗ್ ಎಲ್ಲ ಸೀನ್ಗಳೇ ಇಲ್ಲ, ಎಲ್ಲ ಆಟ ಆಡಿದವ್ರು ನಾವು, ಅದು ಏನು ಮಾಡ್ತಾರೆ ನೋಡೇ ಬಿಡೋಣ ಅಂತ ಹೇಳಿ ಮದ್ರಾಸ್ಗೆ ಹೋಗಿ ಯಾವುದೋ ಒಂದು ಟ್ರೈನ್ ಹಿಡ್ಕೊಂಡು ಸೀದಾ ಮಡ್ರಾಸಿಂದ ಬೆಂಗಳೂರಿಗೆ ತಗೊಂಡ್ಬಂದೆ. ಇದೆಲ್ಲ ಇಂಟ್ರೋಲಿಂದ ಕತೆ ಹೇಳ್ತಿದ್ದಾರೆ. ನಾವು ಫಸ್ಟ್ ರೀಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಹೀರೋಯಿನ್ ವರ್ಷನ್ ಕೇಳೋಣ, ಎಲ್ಲಿ ಮೀಟ್ ಆಯ್ತು ಹೀರೋ ಹೀರೋಯಿನ್ ನೋಡೋಣ ಸರ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಬಹಳ ಸಂಸ ಇದೆ ನಿಮ್ಮ ಕತೆ. ಎಷ್ಟು ಸಲ ಕೇಳಿದ್ರೆ ಖುಷಿ ಆಯ್ತು ನಮಗೆ. ಎಸ್ ಮೇಡಮ್, ಅವ್ರು ಪ್ರಪೋಸಲ್ ವರೆಗೂ ಬಂದಿದ್ದಾರೆ, ನೀವು ಮುಂದುವರಿಸಬೇಕು. ಇದು ಲೆಟರ್ ಕೊಟ್ಟಾಗ ಇನ್ 9th ಸ್ಟ್ಯಾಂಡರ್ಡ್ ಅಲ್ವಾ, ಡೆಂಟ್ ಹ್ಯಾವ್ ಎನಿಥಿಂಗ್ ಇನ್ ಮೈಂಡ್. ಐ ಮೀನ್ ಫಸ್ಟ್ ಪರ್ಸನ್ ಅಲ್ವಾ ಲೆಟರ್ ಕೊಟ್ಟಿರೋದು, ಅದೆಲ್ಲ ಒಂದು ಥ್ರಿಲ್ ಇರುತ್ತೆ. ಇದ್ರ ಸ್ವಲ್ಪ ಓಕೆ, ನಾವೆಲ್ಲ ಆ ಥರ ಎಲ್ಲ ಇಮಿಡಿಯೇಟ್ ಆಗಿ ಹೂ ಅನ್ನಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಬಂದಾಗ, ನಂದು ಅವತ್ತಿಂದ ಇವತ್ತವರೆಗೂ ಒಂದು ಪ್ರಾಬ್ಲಮ್ ಏನಂದ್ರೆ, ಟೆನ್ಷನ್ ಆದ್ರೆ ನಾನ್ ಸ್ಟಾಪ್ ಮಾತಾಡ್ತೀನಿ. ದಟ್ ಈಸ್ ಮೈ ನೇಚರ್. ಓಕೆ. ಸೊ ಉಸಿರು ಕಟ್ಕೊಂಡು ನನ್ ಜ್ಞಾಪಕ ಇಲ್ಲ, ಬಟ್ ಐ ಜಸ್ಟ್ ಥಿಂಕ್ ಐ ಟೋಲ್ಡ್ ಹಿಮ್ ಲೈಕ್, I don't expect this from you. You look educated. Why is this? My parents are not like this. I'm not like this. ಎಲ್ಲ ಹೇಳಿ ಮುಗಿಸಿ ಹೋದ ನಂತರ ಅದೊಂದು ಅಪ್ ಹಿಲ್ ರೋಡ್ ಅಲ್ಲಿ ಹೋಗಿ ತಿರುಗಿ ನೋಡಿದ್ರೆ ಅವ್ರು ಇನ್ನೂ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು. ಆ ಎಕ್ಸ್ಪ್ರೆಷನ್ ನೋಡಿದಾಗ ಗೊತ್ತಾಯ್ತು, ಓಕೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ ನಾನು ಏನು ಹೇಳಿದೆ. ಅದಾದ ನಂತರ ಸಂತೋಷ ಅಲ್ವಾ ಲೆಟ್ರ್ ಬಂದಿದೆ ಅಂತ. ಆ ಲೆಟ್ರ್ ತೊಗೊಂಡೋಗಿ ಫಸ್ಟ್ ನಮ್ಮ ತಂದೆಗೆ ಕೊಟ್ಟೆ. ಈ ಥರ ಇವ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ಅವ್ರ ಡ್ರೆಸ್ಸಿಂಗಲ್ಲಿ ಬಟನ್ಸು ಈ ಲಾಸ್ಟ್ ಬಟನ್ ಮಾತ್ರ ಹಾಕ್ತಾ ಇದ್ರು. ಆಲ್ ದ ಬಟನ್ಸ್ ವರ್ ಓಪನ್. ಯಾಕಂದ್ರೆ ಜಿಮ್ ಮಾಡ್ತಾ ಇದ್ರಲ್ಲ, ಗರಡಿ ಮನೆ, ಸೊ ದಟ್ ಬಾಡಿ ತೋರ್ಸಕ್ಕೆ. ಸೊ ಯಾರು ಅಂದ್ರು, ಅದಂಪ ಅಂದ್ ಶರ್ಟ್ ಬಟನ್ ಓಪನ್ ಮಾಡಿದಂಗ್ಲ ಅಂದು ಪಯ್ಯ ಅಂತ. ನಮ್ಮಪ್ಪ ಶಾಕು. ಯಾಕೆ, ಏನ್ ನಿನ್ ಪ್ರಾಬ್ಲಮ್ಮು, ಎಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ, ಯಾಕೆ, ವೈ ಯು ಟಾಕಿಂಗ್ ಟು ಹಿಮ್ ಅಂತ. ಮನಸ್ಸಿಗೆ ಈಸ್ ಅ ಗುಡ್ ಗೈ ಅನ್ನಿಸ್ತು. ಅವ್ರು ரொம்ப ನಲ್ಲುಂಗಪ್ಪ. ಈ ನಲ್ಲುಂಗನ ಪೇಸುಮಾ ಕಲ್ಯಾಣ ಪಣಿಕಾದಮ್ಮ ಅಂತ ಮಾತಾಡಿ ಮದುವೆ ಆಗ್ತೀರಾ ಅದ್ರಂತೆ. ಸೊ ಹಂಗ್ ಸ್ಟಾರ್ಟ್ ಆಗಿದ್ದು. ರೈಟ್ ಸರ್, ಆ ಟೈಮಲ್ಲಿ ಸಿಗ್ನಲ್ಸ್ ಅಲ್ಲ, ಈಗ ಆಫ್ ಕೋರ್ಸ್ ಮೊಬೈಲು, ಮೆಸೇಜಿಂಗ್, ವಾಟ್ಸ್ಆಪ್ ಎಲ್ಲ ಬಂದು ಬಹಳ ಸುಲಭ. ಮೊಬೈಲ್ ಇಲ್ಲ ಸರ್ ಅವಾಗ. ಟೆರೆಸ್ ಮೇಲೆ ನಿಂತ್ಕೊಂಡು ಓದಾಡ್ತಿದ್ವಲ್ಲ ಸರ್ ನಾವು. ಇಲ್ಲ ಅವಾಗ ಪಾಪ ನನ್ನ ಹಿಮಾಂಶು ಕ್ಲಾಸ್ಮೇಟು ರಮೇಶ್ ಅಂತ, ಎಲೈಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಓನರ್ ಮಗ ಪಾಪ, ಅವನು ಬಂದು ನನಗೆ ಹಿಂಗೆ ಫೋನ್ ಮಾಡಬೇಕು ಅಂದರೆ ಕಾಯಿನ್ ಹಾಕ್ಬಿಟ್ಟು ಮಾತಾಡೋ ಫೋನ್, ಅವನು ಕ್ಯಾಶ್ ಬಾಕ್ಸ್ ಪಕ್ಕದಲ್ಲೇ ಇಟ್ಕೊಂಡಿದ್ದ. ಅಲ್ಲಿಂದ ಅವ್ರಿಗೆ ಫೋನಲ್ಲಿ ಮಾತಾಡೋವಂಥದ್ದು. 4 ಗಂಟೆಗೆ ಸ್ಕೂಲ್ ಬಿಡೋದು, 4:15 ಮನೆಗೆ ಬರೋರು. 3 ರಿಂಗ್ ಆದ್ಮೇಲೆ ಎತ್ತಬೇಕು ಅವರು. ಅದೊಂದು ಚೆನ್ನಾಗಿತ್ತು ನಿಮ್ಮ ಸಿಗ್ನಲ್ಸ್ ಅಲ್ಲ. ಇವರು ಟೆರೆಸ್ ಮೇಲೆ ಹೋಗ್ತಾರಂತೆ, ಅಲ್ಲೊಂದು ಕೆಂಪು ಬಟ್ಟೆ ಹಾಕ್ತಾರಂತೆ. ಕೆಂಪು ಬಟ್ಟೆ ಹಾಕಿದ್ರೆ ಅಪ್ಪ ಇದಾರ ಮನೆಯಲ್ಲಿ, ಫೋನ್ ಮಾಡಬೇಡಿ ಅಂತ ಅರ್ಥ ಅಲ್ವಾ ಮೇಡಮ್? ಏನೇನು ಗೊತ್ತಾಗಿದೆ ಅಂತ. ಆಮೇಲೆ ಏನೇನು ಸಿಗ್ನಲ್ ಇತ್ತು ಹೇಳಿ. ಆ ಟೆರೆಸ್ಗೆ ಹೋಗ್ಬೇಕಂದ್ರೆ ಹಳೆ ಕಾಲದಲ್ಲೇ ಹೆಂಚಿನ ಮನೆಗಳು ಬಿದ್ದರೆ ಅಲ್ಲಿಂದ ಏನು ಇರಲ್ಲ ಬಾಡಿಯಲ್ಲಿ, ಇದ್ರೂ ಸೈಡಿಂದ ಹೋಗಿ ಅಲ್ಲಿ ಹೊಗೆಗೂಡು ಇರ್ತಾ ಇತ್ತು. ಚಿಮ್ನಿ ಪಕ್ಕದಲ್ಲಿ ಹಿಂದ್ಗಡೆ 2 ಬೆಡ್ಶೀಟ್ ಕದ್ಕೊಂಡು ಹೋಗಿ ಬಚ್ಚಿಟ್ಬಿಟ್ಟಿದೆ. ಇವರು ವಾಟರ್ ಟ್ಯಾಂಕ್ ಮೇಲೆ ಬರೋರು, ಅವ್ರ ಮನೆ ವಾಟರ್ ಟ್ಯಾಂಕ್ ಮೇಲೆ. ಇಲ್ಲಿಂದ ವೈಟ್ ಕಲರ್ ಬೆಡ್ಶೀಟ್ ತೋರಿಸಿದ್ರೆ ಕಾಲ್ ಮಾಡು ಅಂತ. ಈ ಒಂದು ಕಾಲ್ ಮಾಡು ಅನ್ನೋದಕ್ಕೆ ಇಡೀ ಲೈಫ್ನೇ ರಿಸ್ಕ್ ಮಾಡಿ ಮಾಡ್ತಾ ಇದ್ವಿ. ಐ ಮೀನ್ ದಟ್ ಇಸ್ ಲವ್ ಅಲ್ವಾ? ಈಗ 1 ಸೆಕೆಂಡ್ ವಾಟ್ಸ್ಆಪ್ ಅಲ್ಲಿ ಇಟ್ಸ್ ಜಸ್ಟ್ ಫನ್ನೇ ಇಲ್ಲ ಇವಾಗ. ಕರೆಕ್ಟ್. ಮತ್ತೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತೀರಾ? ಅವ್ರಿನ್ನು ಸ್ಕೂಲಲ್ಲಿ ಓದ್ತಾ ಇದ್ರು ಆ ಟೈಮಲ್ಲಿ. ಆ ಡಿಸಿಷನ್ ತಗೊಂಡ ಎಕ್ಸಾಕ್ಟ್ ಆಗಿ ಏನಾಯ್ತು? ಬಿಕಾಸ್ ದಟ್ ಬಿಕೇಮ್ ನ್ಯಾಷನಲ್ ನ್ಯೂಸ್. ಸುಪ್ರೀಂ ಕೋರ್ಟಲ್ಲಿ ನಿರ್ಧಾರ ಆಗಿದೆ ಕೇಸು ನಮ್ಮಿಬ್ಬರದು. ಮಾರ್ಚ್ 22 ಮದುವೆ ಆದ್ವಿ ನಾವು.
ನನ್ನ ಜೊತೆ ಒಬ್ಬ ನನ್ನ ಕ್ಲಾಸ್ಮೇಟ್ ಇದ್ದ ಅವನಿಗೆ ಜಲಸ್ ಆಗೋಯ್ತು, ಏನಾಯ್ತೋ ಗೊತ್ತಿಲ್ಲ, ಹೋಗಿ ಅವನು ಫಿಟ್ಟಿಂಗ್ ಇಟ್ಬಿಟ್ಟ. ನಮ್ಮಿಬ್ರದ್ದು ಫ್ರೆಂಡೇ. ಸೊ ಅದಾದ್ಮೇಲೆ ಏನಾಗೋಯ್ತು, ಇವಳಿಗೆ ಹೊಡೆದು ಇವಳನ್ನ ಮದ್ರಾಸಿಗೆ ಕರ್ಕೊಬಿಟ್ಟೋದು. ಮದ್ರಾಸಲ್ಲಿ ಭಾಳ ಸೆಕ್ಯೂರಿಟಿನಲ್ಲಿ ಅದ್ಯಾವುದೋ ಕಾಲೇಜಲ್ಲಿ ಸೇರಿಸ್ಬಿಟ್ಟಿದ್ರು. ನಮಗೆ ಸಂಪರ್ಕನೇ ಇಲ್ಲ. ಇದ್ರ ಮಧ್ಯೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ವಿ. ಎಲ್ಲ ಒಂದು ಲೆಟ್ರ್ ಬರೆದು ರೆಡಿ ಮಾಡಿಟ್ಟಿದ್ದೆ, ಯಾವ ಥರ ಸಿಗ್ಬೋದು, ತುಂಬ ವಿಷಯ ಹೇಳೋಕ್ಕಾಗಲ್ಲ, ಒಂದೇ ಸರಿ ಕೊಟ್ಬಿಟ್ರೆ ಎಲ್ಲ ಓದ್ಕೊಬಿಡ್ಲಿ ಅಂತೇಳಿ ಒಂದು 5-6 ಪೇಜು ಕತೆನ ಬರೆದು ಇಟ್ಟಿದ್ದೆ. ಅವನೇ ಹೋಗಿ ಲೆಟ್ರ್ ಕೊಟ್ಬಿಟ್ಟು ಅವಾಗ ಇವಳು ಓದ್ತಾಳೆ. ಓದಿದ್ಮೇಲೆ ಈಕೆ ವಾಪಸ್ಸು ನಂಗೆ ಲೆಟ್ರ್ ಬರೀತಾಳೆ. ಅವಾಗ ನಾನು ಮಾಯಸುಂದರದಲ್ಲಿದ್ದೆ, ನಮ್ಮ ಥಿಯೇಟ್ರ್ ನೋಡ್ಕೊತಾ ಇದ್ದೆ. ಸೊ ನನಗೆ ಥಿಯೇಟ್ರಿಗೆ ಲೆಟ್ರ್ ಹಾಕೋಳು. ಸೊ ನಾನು ಎವ್ರಿ ವೀಕ್ ಆ ಲೆಟ್ರ್ ಕಾಯ್ತಾ ಇರುವೆ. ಅದಾದಮೇಲೆ ನಾನು ಡಿಸೈಡ್ ಮಾಡ್ದೇನೋ ಇದೆಲ್ಲ ಸರಿ ಇಲ್ಲ, ಏನಾಗುತ್ತೆ ಫೇಸ್ ಮಾಡೋಣ ಅಂತ ಹೇಳಿ ಮುರಳಿ ಟ್ಯಾಂಡನ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ. ಅವನ ಹತ್ರ ನನ್ನ ಭಾವನೆ ಹಂಚ್ಕೊಂಡು ಏನು ಮಾಡೋಣ ಅಂತ. ಅವನು ಒಡ್ಡ ಅಂದರೆ ಒಡ್ಡ, ಬಾಗುರು ಎತ್ತಕೊಂಬಂಬಿಡೋಣ ಅಂತ ಅಂದ. ನಡೆಯಪ್ಪ ಹೋಗೋಣ ಅಂತೇಳಿ ಟ್ರೈನಲ್ಲಿ ಹೋದ್ವಿ. ಟ್ರೈನಲ್ಲಿ ಕರ್ಕೊಂಡ್ಬಿಟ್ಟು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹಿಡಿದು ಯಾವುದೋ ಒಂದು ಬ್ಲ್ಯಾಕ್ ಟ್ಯಾಕ್ಸಿ ಇತ್ತು, ಸೀದಾ ಇವಳನ್ನ ಕರ್ಕೊಂಡು ಸೀದಾ ಮನೆಗೆ ಹೋದ್ವಿ. ನಮ್ಮಮ್ಮ ಇರಲಿಲ್ಲ, ನಮ್ಮಪ್ಪ ಬಿಡಿ ಹೊಡಿತಾ ಕೂತಿರು. ನಾನು ಹೇಳಿದೆ ನಮ್ಮಪ್ಪನ ಕ್ಯಾಚ್ ಹಾಕೊಬಿಡು, ಹೋಗಿ ಕಾಲಿಗೆ ಸಣ್ಣ ಮಾಡ್ಕೊಬಿಡು, ಆಮೇಲೆ ಸ್ವಲ್ಪ ಕನಿಕರ ಜಾಸ್ತಿ ನಮ್ಮಪ್ಪನಿಗೆ ಅಂತ. ಇದಕ್ಕೆ ಒಂದು ಚಿಕ್ಕ ಇಂಟರ್ಫಿಯರೆನ್ಸ್ ಏನಂದ್ರೆ, ನನಗೆ ಕನ್ನಡ ಅಷ್ಟು ಬರ್ತಾ ಇರ್ಲಿಲ್ಲ. ಸೊ ಬ್ಯಾಂಗ್ಳೂರ್ ಟು ಮಾಯಸಂದ್ರ, ಇವರು ಮುರಳಿ ಟ್ಯಾಂಡನ್ ಇಬ್ರು ನನಗೆ ಟ್ರೈನಿಂಗ್. ಏನಂದ್ರೆ ಮಾವ ಅವ್ರು ನೋಡಿದಾಗ ಮಾವ ನಮ್ಮನ್ನ ದೂರ ಮಾಡಬೇಡ, ಈ ಒಂದ್ ಸೆಂಟೆನ್ಸ್ ಹೇಳಕ್ಕೆ ಇಷ್ಟುದ್ದ ನನಗೆ ಟ್ರೈನಿಂಗ್ ಕೊಟ್ರು. ಹೋಗಿದ್ ಕೂಡ್ಲೆ ನಾನು ಡೈರೆಕ್ಟ್ ಆಗಿ ಅವ್ರ ತಂದೆ ತಾಯಿನ ಯಾವತ್ತೂ ನೋಡಿಲ್ಲ. ಒಂದು ಫೋಟೋ ನೋಡಿದೆ. ಆ ಫೋಟೋಲಿ ನಮ್ಮ ಮಾವ ಎಷ್ಟು ಫೆರೋಷಸ್ ಆಗಿ ಕಾಣೋರಂದ್ರೆ, ಒಳ್ಳೆ ದಾಡಿ ಮೀಸೆ ಎಲ್ಲ ಬಿಟ್ಟು ಹೈಟ್ ಗೊತ್ತಾಗಲ್ವಲ್ಲ ಫೋಟೋ ಅಲ್ಲಿ. ಹೋಗಿದ ತಕ್ಷಣ ಬೆಲ್ ನೋಡಿದ್ರೆ ಇಷ್ಟು ಚಡ್ಡಿ ಹಾಕೊಂಡ್ ಬಂದ್ರು. ಕ್ಯೂಟ್ ಪರ್ಸನ್ ತರ ಇದ್ರಂದ್ರೆ ನನಗೆ ಅವ್ರು ನೋಡಿದ ತಕ್ಷಣ. ಆಮೇಲೆ ನಾನು ಲೈಫಲ್ಲಿ ಯಾರು ಚಡ್ಡಿಲಿ ನೋಡಿಲ್ಲ. ಲೈಕ್ ಅಲ್ಲ, ಹೋಗಿ ಮಾವನಿಗೆ ನಮಸ್ಕಾರ ಮಾಡುವಂತ ಎಲ್ಲ ಹೇಳ್ಕೊಟ್ರೆ ನಮ್ಮನ್ನು ದೂರ ಮಾಡಬೇಡಿ ಅಂತಲ್ವಾ, ಆ ಲೋಕಿಸಕ್ಕೆ ನಕ್ಬಿಟ್ಲು ಸರ್. ನಕ್ಬಿಟ್ಲಲ್ಲಿ ನೋಡಿಲ್ಲ ಹಂಗೆ. ನಮ್ಮ ಅಪ್ಪ ಅಲ್ಲ ಆಲ್ವೇಸ್ ಪಂಚೆ ಅಥವಾ ಪ್ಯಾಂಟ್ಸ್ ಅಲ್ವಾ, ನಾನು ಯಾರು ಪಟಾಪಟಿ ನೋಡೇ ಇಲ್ಲ. ದಟ್ಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್. ಹೋಗ್ಬಿಟ್ಟು ನಗಕ್ ಶುರು ಮಾಡ್ಬಿಟ್ಟು ಹಿಂದೆಯಿಂದ ಗಿಲ್ತವ್ರೆ. ಏನು ಐ ಫಾರ್ಗಾಟ್ ಮೈ ಡೈಲಾಗ್. ಬಟ್ ಎಂಥ ಜೆಂಟಲ್ಮ್ಯಾನ್ ಅಂದ್ರೆ, ಐ ಆಲ್ವೇಸ್ ಟೆಲ್ ರಮೇಶ್, ಬಹುಶಃ ನನ್ನ ಲೈಫಲ್ಲಿ ಇಫ್ ಐ ಸೀನ್ ಸಮನ್ ಲೈಕ್ ಅ ಗಾಡ್ ಅಂದ್ರೆ ಆ ಯಪ್ಪ ಇರಬೇಕು. ಅವರು ಬದುಕಿರೋವರೆಗೂ ಒಂದೇ ಒಂದು ದಿವಸ ಹಿ ಹ್ಯಾಸ್ ನಾಟ್ ಸ್ಪೋಕನ್ ಅ ವರ್ಡ್ ಅಗೇನ್ಸ್ಟ್ ಮೀ. ಸೊ ಸ್ವೀಟ್. ಇನ್ಫ್ಯಾಕ್ಟ್ ಬಹುಶಃ ಹೆಣ್ಮಕ್ಳನ್ನ ದೂರ ಮಾಡ್ಕೊಂಡ್ಬಿಡ್ತಾರೆ, ಇವ್ರಿಗಂತೂ 100 ಸರಿ ಕರೆದ್ಬಿಟ್ಟು ಸೈಡಲ್ಲಿ ಹೇಳೋರು, ನನ್ನ ಮಗನ್ ನಂಬೇಡ, ಅವ್ನು ಕಳ್ಳನ್ ಮಗ ಅಂತ. ಮದುವೆ ಆದ ನಂತರ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಡೇಸ್, ಯಾಕಂದ್ರೆ ಇವ್ರು ಇನ್ನ ಕೆಲಸ ಹುಡುಕ್ತಾ ಇದ್ರು. ಮಾವ ಅವರು ಬಚ್ಚಿಟ್ಬಿಟ್ಟು ಪಿಲ್ಲೋ ಕೆಳಗೆ ಒಂದು 50 ರೂಪಾಯಿ ಇಡೋರು, ಅವ್ನಿಗೆ ಹೇಳ್ಬೇಡ ಅಂತ. ನಾನು ಅಂದ್ಬಿಟ್ಟು ತಗೊಂಡೋಗಿ ಕೊಟ್ಬಿಡ್ತಾ ಇದ್ದೆ. ಅದಕ್ಕೆ ನಾನು ಕಾಸು ಕೊಡೋದು ನಿಲ್ಸ್ಬಿಟ್ರು, ನೀನು ಕೊಟ್ಟರೆ ಎತ್ಕೊಂಡೋಗಿ ಅವ್ನಿಗೆ ಕೊಡ್ತೀಯ ಅಂತ. ಬಟ್ ಈ ಸಚ್ ಅ ಸ್ವೀಟ್ ಹಾರ್ಟ್, ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಬಹುಶಃ ಇಫ್ ಹಿ ವಾಸ್ ಅಲೈವ್ ಟುಡೇ, ಹಿ ವಾಸ್ ಹಿಯರ್ ಅಂದ್ರೆ he would have been so proud andre. I don't know. We can wait, Ramesh.